ಏನು ಹಿಂಗೆ ಅಡುಗೆ ಮಾಡೋದು ನೀವು? ನಂಗೆ ಮಾಡಕ್ ಬರೋದೇ ಹಿಂಗೆ. ಉಪ್ಪು ಕಡಿಮೆ ಹಾಕಿ ಅಂದರೆ ಜಾಸ್ತಿ ಹಾಕ್ತೀರಾ, ಖಾರ ಜಾಸ್ತಿ ಹಾಕಿ ಅಂದರೆ ಕಡಿಮೆ ಹಾಕ್ತೀರಾ. ಇನ್ನೂ ಅಡುಗೆ ಮಾಡಕ್ಕೆ ಬರಲ್ಲ ಅಂದರೆ ನೋಡ್ದವ್ರು ಏನನ್ನಲ್ಲ. ನಂಗೆ ಹಿಂಗೆ ಬರೋದು. ನಿಮ್ಗೆ ತಿನ್ಬೇಕಂದ್ರೆ ತಿನ್ನಿ, ಇಲ್ಲಾಂದ್ರೆ ನೀವೇ ಮಾಡ್ಕೊಳ್ಳಿ. ಏನು ಚಾಲೆಂಜಾ? ಹ್ಞೂ ಮಾಡಿ. ನಂಗೆ ಅಡುಗೆ ಮಾಡ್ಕೊಡಕ್ಕೆ ಬರಲ್ಲ ಅಂತ ನೀವು ಮಾಡಿದ್ನೆಲ್ಲ ತಿನ್ಬೇಕಾ? ಹ್ಞೂ ಆಯ್ತು ಬಿಡಿ, ನಂಗೆ ಹೆಂಗೆ ಬೇಕೋ ಹಂಗೆ ನಾನು ಮಾಡ್ಕೋತೀನಿ. ಮಾಡಿ. ಗಂಡಸರಿಗೆ ಮನೆ ಊಟ ಮಾತ್ರ ಬೇಡ. ಯಾವಾಗ ನೋಡಿದ್ರು ಅವರು ಇವ್ರದ್ದು ಅಡುಗೆನ ಹೋಲಿಸಿ ನಿನ್ ಮಾತ್ರ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಕ್ ಬರುತ್ತೆ. ಏನಾಯ್ತು? ಸರಿ, ನಾನು ಸಾರಿ. ಆಯ್ತು ಬಿಡಿ, ಏನಾಗಿಲ್ಲ. ನಿಮ್ಗೇನಾದ್ರೂ ಆದ್ರೆ ನನ್ನ ಜೀವನೇ ಹೋಗ್ಬಿಡತ್ತೆ. ದೀಪು, ದೀಪು, ಹಾಮ, ಏನು ಯೋಚನೆ ಮಾಡ್ತಿದ್ದೆ ಮಗಳ? ಏನಿಲ್ಲ. ದೀಪು, ನೀನುವೇ ನಮ್ಮಿಬ್ರ ಥರ ನಿಮ್ಮ ಯಜಮಾನ್ರ ಜೊತೆ ಕೋಳಿ ಜಗಳ ಆಡೋ ಕನ್ಸು ಕಾಣ್ತಾ ಇದೀಯಾ? ನೋಡ್ರಿ ಹೇಗೆ ನಾಚ್ಕೋತಿದ್ದಾಳೆ. ಗಂಡ ಹೆಂಡತಿ ಅಂದ್ರೆ ನಿಮ್ ತರ ಇರ್ಬೇಕು. ನಿಮ್ ಜೋಡಿ ನೋಡಿದ್ರೆ ನನ್ಗೆ ಹೊಟ್ಟೆಗಚ್ಚಾಗ್ತಿದೆ. ನಮ್ಮಿಬ್ಬರ ಹಾಗೆ ನೀನು ನಿನ್ನ ಗಂಡ ಇರಬೇಕು ಅನ್ನೋದೇ ನಮ್ಮ ಆಸೆ ಮಗಳೇ. ಗೊತ್ತಲ್ಲ, ನಮ್ಮ ದೀಪುನ ನಮ್ಮ ಅಳಿಯಂದ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವತ್ತೇ ನೋಡಿದ್ವಲ್ಲ, ಬಾಯ್ ತುಂಬ ದೀಪು ಅವರೇ ಅಂತ ಕರೆದ್ರಲ್ಲ. ಹೌದು ರೀ. ಆ ದೇವ್ರ ದಯದಿಂದ ನಿಮ್ಮಿಬ್ಬರು ಜೋಡಿ ಮೇಲೆ ಯಾವ ಕೆಟ್ಟ ಕಣ್ಣು ದೃಷ್ಟಿನೂ ಬೀಳದೇ ಇರಲಿ ಮಗಳೇ. ಹೌದು, ನೀನ್ಯಾಕೆ ಅಡುಗೆ ಮನೆಗೆ ಬಂದಿದ್ಯಾ? ನೋಡೆ, ದೀಪುಗೆ ನೀನು ಏನು ಕೆಲಸ ಹೇಳಬಾರ್ದು. ಪೊಲೀಸಪ್ಪ, ನಂಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ ಪೊಲೀಸಪ್ಪ. ಅಲ್ಲ ಮಗ, ಹೇಳಿ ಕೇಳಿ ಹಳ್ಳಿ ಮನೆ, ಅಳಿಯಂದ್ರು ಒಬ್ಬರೇ ರೂಮ್ನಲ್ಲಿ ತುಂಬ ಬೇಜಾರಾಗಿ ಹೋಗ್ತಾರೆ. ನೀವು ಸ್ವಲ್ಪ ಜೊತೆಗಿರು ಹೋಗಮ್ಮ. ನಾನು ಹೋಗಿದ್ದೆ, ಅವ್ರು ರೆಸ್ಟ್ ಮಾಡ್ತಾರಂದ್ರು. ಹೌದು ರೀ, ದೂರದಿಂದ ಬಂದಿದ್ದಾರಲ್ವಾ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡಿ ಅಲ್ವಾ? ಸರಿ ಅಮ್ಮ, ಏನು ಮಾಡಲಿ ನಾನು? ಅಮ್ಮ, ನೀನು ಏನು ಮಾಡಬೇಡತ್ತ, ಎಲ್ಲ ನಾನು ಚಿಟ್ಟಿದ್ದೀನಿ. ನಿಮ್ಮ ಅಪ್ಪನ ಥರ ತಲೆ ತಿನ್ಬೇಡ, ಬಾಯಿ ಕಟ್ಟಿ. ಅಯ್ಯೋ, ನಾನೇನು ತಲೆ ತಿಂತಿದ್ದೀನಿ? ಅಯ್ಯೋ, ನಾ ಮಾಡೋ ಅಡುಗೆನ ನೋಡಿ ಸಾಕು. ನೋಡು ದೀಪು, ನೀನು ಅಮ್ಮ ಏನಾದರೂ ಮಾಡಿ, ನಾನು ಸ್ವಲ್ಪ ಪೇಪರ್ ಓದ್ತಾ ಇರ್ತೀನಿ. ಒಳ್ಳೆ ಕೆಲಸ. ಕಾಫಿನಾರು ಬೇಕೇನ್ರಿ? ಆಯ್ತು, ಕೊಡು. ಕೊಡು, ನಾನು ಮಾಡ್ತೀನಿ. ಹಲೋ, 1 ನಿಮಿಷ. ಏನು ಡ್ರಾಪ್ ಬೇಕಾ? ನಾನು ಯಾಕೆ ಕಿತ್ತೋಗಿರೋ ಬೈಕಲ್ಲಿ ನಿನ್ನ ಹತ್ರ ಡ್ರಾಪ್ ಹಾಕಿಸ್ಕೊಳ್ಳಿ? ಮತ್ತೆ ಏನು ಕರೆದೆ? ಅದೇನೋ ಲವ್ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ದೆ. ಅಷ್ಟಕ್ಕೂ ನಿನಗೆ ಲವ್ ಬಗ್ಗೆ ಏನೋ ಗೊತ್ತು, ಏನೇನೋ ಹೇಳ್ಬೇಡ. ನನ್ನ ಪ್ರಕಾರ ಈ ಪ್ರೀತಿ ಅನ್ನೋದೆಲ್ಲ ಸುಳ್ಳು. ಎಲ್ಲರೂ ಅವ್ರ ತೀಟೆ ತೀರ್ಸ್ಕೊಳ್ಳೋಕ್ಕೋಸ್ಕರ, ಅವಶ್ಯಕತೆಗೋಸ್ಕರ ಮಾತ್ರ ಪ್ರೀತಿ ಮಾಡೋದು. ನಿನ್ನ ಮಾತನ್ನ ನಾನು ಒಪ್ಪಲ್ಲ. ನೀನು ಒಪ್ಪು ಅಂತ ನಾನೇನು ಹೇಳ್ತಿಲ್ಲ, ನನಗನ್ಸಿದ್ದು ನಾನು ಹೇಳ್ತಾ ಇನ್ನಷ್ಟೇ. ಪ್ರೀತಿ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡ್ತೀಯಲ್ಲ, ನೀನು ಯಾರನ್ನಾದ್ರೂ ಲವ್ ಮಾಡಿದಿದ್ರೆ ಆಗ ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ತಿತ್ತು. ಅಷ್ಟಕ್ಕೂ ಊರೂರು ಸುತ್ಕೊಂಡು ಕಣ್ ಮನೆಯವ್ರ ಬಾಗ್ಲೊಡ್ದು ಕಳ್ತನ ಮಾಡ್ಕೊಂಡು ಹೊಟ್ಟೆ ತುಂಬ ಎಣ್ಣೆ ಬಿಟ್ಕೊಂಡು ಬೀದಿಲ್ ಮಲ್ಗೋ ನಿನಗೆ ಲವ್ ಬಗ್ಗೆ ಏನೋ ಗೊತ್ತು? ಯಾವುದೇ ಕಾರಣಕ್ಕೂ ಯಾವ ಆಂಗಲಿಂದನೂ ನೀನಂತೂ ಯಾರನ್ನೂ ಲವ್ ಮಾಡೋಕ್ಕಾಗಲ್ಲ. ಯಾಕೆ ಹೇಳು? ನಿನಗ ಯೋಗ್ಯತೆನೇ ಇಲ್ಲ.
ಇದೇ ಕೊನೆ. ಇನ್ನು ಯಾವತ್ತೂ ಪ್ರೀತಿ ಬಗ್ಗೆ ಮಾತಾಡಬೇಡ. ಅಷ್ಟಕ್ಕೂ ಪ್ರೀತಿ ಬಗ್ಗೆ ನಿನಗೇನೆ ಗೊತ್ತು. ಅದೊಂದು ಪವಿತ್ರವಾದ ಸಂಬಂಧ. ಎರಡು ನಿಷ್ಕಲ್ಮಶ ಮನಸ್ಸುಗಳು ಒಂದಾಗೋದನ್ನೇ ಪ್ರೀತಿ ಅನ್ನೋದು. ಪ್ರೀತಿ ಮಾಡೋರು ಯಾರೇ ಆಗಿರಲಿ, ಪ್ರೀತಿಗೆ ಪ್ರೀತಿ ಮಾಡಿದವ್ರಿಗೆ ಮೋಸ ಮಾಡದೆ ನಿಯತ್ತಾಗಿದ್ದಾಗಲೇ ಅದಕ್ಕೊಂದು ಅರ್ಥ ಬರೋದು. ಇದೇ ಕೊನೆ. ಇನ್ನು ಯಾವತ್ತೂ ನನ್ನ ಹತ್ರ ಪ್ರೀತಿ ಬಗ್ಗೆ ಮಾತಾಡಬೇಡ. ಏನು ಸೌಂದರ್ಯ, ಚಿರು ರೀಚ್ ಆಗಿದ ತಕ್ಷಣ ಕಾಲ್ ಮಾಡು ಅಂತ ಹೇಳಿದ್ದೆ. ಇಷ್ಟೊತ್ತಾದರೂ ಒಂದು ಕಾಲು ಬಂದಿಲ್ಲ. ಅಂದರೆ ಬೀಗರು ಮನೆಯಲ್ಲಿ ಆತಿಥ್ಯ ಜೋರಾಗೆ ನಡೀತಿರ್ಬೇಕನ್ಸುತ್ತೆ. ಅದಕ್ಕೆ ಚಿರು ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ದಾನೆ. ಅಲ್ಲ, ಅವ್ನಿಗೆ ಎಷ್ಟೇ ಚೆನ್ನಾಗಿ ಆತಿಥ್ಯ ನಡೀತಾ ಇದ್ರು ದೀಪನ್ನ ಅಲ್ಲೇ ಬಿಟ್ಟು ಬರೋದಂತೂ ಗ್ಯಾರಂಟಿ. ನೋಡಿ, ಚಿರುನೇ ಫೋನ್ ಮಾಡ್ತಿದ್ದಾನೆ. ಹಾ ಚಿರು, ರೀಚ್ ಆದ್ರಾ? ಹಾಂ ಅದಕ್ಕೆ ಆಗಲೇ ಅದೇ. ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಸ್ವಿಚ್ ಆಫ್ ಆಗಿತ್ತು. ಇಟ್ಸ್ ಓಕೆ ಚಿರು, ನಿಂಗೆ ಅಲ್ಲೆಲ್ಲ ಆರಾಮಾಗಿದ್ಯಾ? ಇಲ್ಲ ಅದಕ್ಕೆ ಯಾಕೋ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ. ನಿಂಗಲ್ಲಿ ಏನು ಬೇಕು ಹೇಳು, ನಾನೇ ಇಲ್ಲಿಂದ ಎಲ್ಲ ಅರೇಂಜ್ ಮಾಡಿಸಿ ಕಳಿಸ್ಕೊಡ್ತೀನಿ. ಬೇಡ ಬೇಡ, ಐ ಕ್ಯಾನ್ ಮ್ಯಾನೇಜ್. ಹೌದಾ? ಹೌದು ಅದಕ್ಕೆ ಎಲ್ಲೇ ಇದ್ದರೂ ನಿಮ್ಮ ಜೊತೆ ಇದ್ದಂಗೆ ಅನ್ಸಲ್ವಲ್ಲ. ನನಗೂ ಅಷ್ಟೇ ಚಿರು, ನೀನು ಇಲ್ಲಿ ಇಲ್ಲ ಅಂದರೆ ಕೈ ಕಾಲೇ ಆಡಲ್ಲ. ಇನ್ನು ಸ್ವಲ್ಪ ದಿನ ಅದಕ್ಕೆ ಇಲ್ಲಿ ಪೂಜೆಗಳೆಲ್ಲ ಮುಗಿದ್ಮೇಲೆ ಅವ್ರನ್ನೆಲ್ಲೇ ಬಿಟ್ಟು ಬರ್ತೀನಲ್ಲ, ಹಾಗೆಲ್ಲ ಸರಿಯಾಗುತ್ತೆ. ಆರಾಮಾಗಿರಿ. ಸರಿ ಚಿರು, ಟೇಕ್ ಕೇರ್. ಬಾಯ್ ಬಾಯ್. ನೀವು ಯಾವಾಗ್ರಿ ಬಂದ್ರಿ? ಈಗಷ್ಟೇ ಬಂದೆ. ಯಾಕೆ ಬಂದಿದ್ದು? ಊಟ ರೆಡಿ ಇದೆ, ಕರೆಯೋಣ ಅಂತ ಬಂದೆ. ಸರಿ ಬರ್ತೀನಿ ನಡೀರಿ. ನಾವು ಒಟ್ಟಿಗೆ ಹೋಗ್ಲಿಲ್ಲ ಅಂದ್ರೆ ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಅಂತ ಬೈತಾರೆ. ಸರಿ ನಡೀರಿ. ಬನ್ನಿ ಹೇಳಿದ್ರೆ ದಯವಿಟ್ಟು ಏನು ಅನ್ಕೋಬೇಡಿ, ಊಟ ಸ್ವಲ್ಪ ತಡ ಆಯಿತು. ಇಲ್ಲ ಇಲ್ಲ ಹಾಗೇನಿಲ್ಲ. ಇದೇನಿದು ಇಷ್ಟು ದೊಡ್ಡ ಎಲೆ? ಭೂಮಿ ಊಟ ರೆಡಿ ಮಾಡಿದೀವಿ. ಭೂಮ್ದೂಟನ? ಹಂಗಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಕೂತು ಒಂದೇ ಎಲೆಯಲ್ಲಿ ಒಬ್ರಿಗೊಬ್ರು ಪ್ರೀತಿಯಿಂದ ಊಟ ಮಾಡಿಸೋದನ್ನೇ ಭೂಮ್ದೂಟ ಅನ್ನೋದು. ಬೇಗ ಆಹಾ, ನಮ್ಮ ಅಕ್ಕಂಗೆ ಗಂಡನ ಮೇಲೆ ಎಷ್ಟು ಪ್ರೀತಿ. ಕೂತ್ಕೊಳ್ಳಿ ಅಲ್ಲಿ ಅಂದ್ರೆ. ಬನ್ನಿ ಬನ್ನಿ. ಬಾಮ್ಮ. ಅದೇಂದ್ರೆ ನಿಮಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಕ್ ಆಗಲ್ಲ ಅನ್ನೋದಾದ್ರೆ ಟೇಬಲ್ ಮೇಲೆ ವ್ಯವಸ್ಥೆ ಮಾಡ್ತೀವಿ ಬಿಡಿ. ಸುಮ್ಮನೆ ಇರೋಣ. ಏನ್ ಟೇಬಲ್ ಮೇಲೆ? ಭೂಮ್ದೂಟನ ಭೂಮಿ ಮೇಲೆ ಊಟ ಮಾಡ್ಬೇಕು, ಅದು ಸಂಪ್ರದಾಯ. ಅಳಿಯಂದ್ರೆ ಇವತ್ತೊಂದಿನ ಅಷ್ಟೇ, ಯಾವಾಗ್ಲೂ ಇರಲ್ಲ. ನಾಳೆಯಿಂದ ನೀವು ಟೇಬಲ್ ಮೇಲೆ ಊಟ ಮಾಡ್ಬೋದು. ಬಡ್ಸಮ್ಮ. ಒತ್ಸಲ ಹೋಳಿಗೆ ಮೇಲೂ ತುಪ್ಪ ಬಡಿಸು. ಅದೇಂದ್ರೆ ಮೊದಲು ನೀವು ನಿಮ್ಮ ಶ್ರೀಮತಿಯವರಿಗೆ ಸಿಹಿ ತಿನ್ನಿಸಿ. ತಿನ್ನಿಸಿ. ಅಯ್ಯೋ ಅಳಿಯಂದ್ರೆ ಹಂಗಲ್ಲ ತಿನ್ಸೋದು. ತಿನ್ಸೋದೇ ಗೊತ್ತಿಲ್ಲ. ಹಂಗ್ ತಿನ್ಸಿದ್ರೆ ಹಾಗಲ್ಲ. ಇಲ್ಲಿ ಬರ್ಬೇಕು, ಕೈ ಹತ್ರ ಬಾರೆ.
ಬಾರೆ ಅವ್ರು ತಿನ್ನಿಸ್ತಾರೆ ಬಿಟ್ಟರೆ ಇವಳೇ ತಿನ್ನಿಸ್ಬಿಡ್ತಾಳೆ. ಇದ್ಯಾಕ್ರ ಇದು? ಅದು ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಕ್ಕೆ. ಹಂಗಂದ್ರೇನು? ಅಯ್ಯೋ ಅದು ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಹೌದಾ? ತಿನ್ಸಿ ತಿನ್ಸಿ. ತಿನ್ಸಿ. ಸ್ಮೈಲ್. ದೀಪು, ಈಗ ನೀನ್ ತಿನ್ಸು ಮಗಳೇ. ಅಳಿಯಂದ್ರೆ ಈಗ ಅನ್ನ ಕಲಿಸ್ಬಿಟ್ಟು ಒಂದು ತುತ್ತು ನನ್ನ ಮಗಳಿಗೆ ತಿನ್ಸಿ. ದೀಪು, ನೀನು ಅಷ್ಟೇ ಒಂದು ತುತ್ತು ಅಳಿಯಂದ್ರೆ ತಿನ್ನಿಸ್ಬೇಕು. ಅಳಿಯಂದ್ರೆ ಗೊತ್ತಲ್ವಾ? ಮೋಸ ಮಾಡ್ತಿದ್ದಾರೆ. ಏನ್ರೋ ಮೋಸ? ಏನಿಲ್ಲ ಪೊಲೀಸಪ್ಪ, ಮಕ್ಕಳು ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ ಅಲ್ವೇನ್ರೋ? ಊಟ ಮಾಡಿ, ನೀವು ಊಟ ಮಾಡಿ. ಸಾಲದಲ್ಲಿ 50 ರೂಪಾಯಿ ಕಮ್ಮಿ ಆಯ್ತು. ಸಾಲನಾ? ದೀಪ, ಏನೇ ಸಾಲ? ಸಾಲನಾ? ನಾವೇನೋ ಬೇರೆ ಮಾತಾಡ್ತಿದ್ವಿ ಅಲ್ವೇನ್ರಿ? ಅವ್ರು ಯಾಕೆ ಸಾಲ ಮಾಡ್ತಾರೆ? ನೀನೊಂದ್ಸಲ ಸುಮ್ಮನೆ ಇದೆ, ಅವ್ರು ಊಟ ಮಾಡ್ಲಿ ಅಂತ ಕೇಳಿಸ್ತು ನನಗೆ. ಅರವಿಂದ್ ಅವ್ರು ಏನಾದರೂ ನಿಮಗೆ ಕಾಲ್ ಮಾಡಿದ್ರಾ ಅಥವಾ ನೀವೇನಾದರೂ ಕಾಲ್ ಮಾಡಿದ್ರಾ? ಯಾಕಂದ್ರೆ ಕಾಲೇ ಪಿಕ್ ಮಾಡ್ತಿಲ್ಲ ಅವರು. ಅಲ್ಲಮ್ಮ, ನಾನು ಯಾಕೆ ಕಾಲ್ ಮಾಡೋಕೆ ಹೋಗ್ಲಿ? ಕೆಲಸ ಮುಗಿದ್ಮೇಲೆ ಅವನೇ ಬರ್ತಾನೆ ಬಿಡು. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊತ ಇದೆಯಾ? ಟೆನ್ಷನ್ ಅಲ್ಲ, ಎಕ್ಸೈಟ್ಮೆಂಟು. ಯಾಕಂದ್ರೆ ನಾನು ದೊಡ್ಡ ಹೀರೋಯಿನ್ ಆಗ್ತೀನಲ್ಲ, ಅದಕ್ಕೆ. ಹೀರೋಯಿನ್ ಆಗ್ತೀಯಾ? ಹಲೋ ಅರವಿಂದ್, ಹೋಗಿದ ಕೆಲಸ ಏನಾಯ್ತು? ಪ್ರೊಡ್ಯೂಸರ್ ಸಿಕ್ಕಿದ್ರಾ? ಡೈರೆಕ್ಟರ್ ಯಾರು? ರಿಲ್ಯಾಕ್ಸ್, ಎಲ್ಲ ಹೇಳ್ತೀನಿ. ಫಸ್ಟ್ ಇದನ್ನ ತಗೋ. ಏನಿದು? ತಗೋ ನೀನು. ಅದ್ಗೆ ತಗೊಳ್ಳಿ, ನಿಮಗೂ ತಂದಿದ್ದೀನಿ. ಇದು ಏನಿದು ಅರವಿಂದ್? ಇದನ್ನೆಲ್ಲ ಯಾಕೆ ತಗೊಂಬಂದಿದ್ದೀರಾ? ಮೊದಲು ಹೋಗಿದ ಕೆಲಸ ಏನಾಯ್ತು ಅಂತ ಹೇಳಿ. ಕಂಗ್ರ್ಯಾಚುಲೇಷನ್ಸ್ ಜಾನು. ನೋಡು, ಆದಷ್ಟು ಬೇಗ ನೀನು ದೊಡ್ಡ ಹೀರೋಯಿನ್ ಆಗ್ತಿದ್ಯಾ. ಹೌದಾ ಜಾನು, ಒಂದು ಮುಂಬೈ ಬೇಸ್ ಪ್ರೊಡಕ್ಷನ್ ಹೌಸ್ ನಿನ್ನ ಪ್ರೊಫೈಲ್ ನೋಡಿ ನಿನ್ನನ್ನು ಒಂದು ಹಿಂದಿ ಆಡ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಏನ್ ಹೇಳ್ತಿದ್ದೀರಾ ಅರವಿಂದ್? ಈ ಹಿಂದಿ ಆಡ್ಗಳಿಗೆ, ಹಿಂದಿ ಪ್ರಾಜೆಕ್ಟ್ಗಳಿಗೆ ಸೂಟ್ ಆಗುತ್ತೆ ಅಂತ ಅವರೇ ಡಿಸೈಡ್ ಮಾಡಿದ್ದಾರೆ. ನೀನು ನಾಳೆನೇ ಮುಂಬೈಗೆ ಹೋಗ್ಬೇಕು. ಅಲ್ಲ ಅರವಿಂದ್, ನನಗೆ ನಂಬಕ್ಕೆ ಆಗ್ತಿಲ್ಲ. ನಿಜ ಹೇಳ್ತಿದ್ದೀರಾ ತಾನೇ? ನಾನು ಯಾಕೆ ಸುಳ್ಳು ಹೇಳಿ ಜಾನು? ಅವ್ರು ಕೊಟ್ಟಿರೋ ಅಡ್ವಾನ್ಸ್ ಅಲ್ಲಿ ನಿನಗೆ ಡ್ರೆಸ್ ತಂದಿದ್ದೀನಿ. ಹಾಗೆ ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ. ನಾಳೆ ನಿನ್ನನ್ನು ಪಿಕಪ್ ಮಾಡೋಕ್ಕೆ ಮನೆ ಹತ್ರ ಕಾರ್ ಬರ್ತಾ ಇದೆ. ಒಟ್ಟಿನಲ್ಲಿ ರಾಯಲ್ ಟ್ರೀಟ್ಮೆಂಟ್ ನಿನಗೆ. ಥ್ಯಾಂಕ್ ಯು ಸೋ ಮಚ್ ಅರವಿಂದ್. ಜಾನು, ಬೇಗ ಹೋಗಿ ಈ ಡ್ರೆಸ್ ಹಾಕೊಂಡ್ಬಂದ್ಬಿಡು. ಈಗ್ಲಾ? ಅರೆ ಯಾಕೆ? ಅರೆ ನಿನಗೊಂದು ಸರ್ಪ್ರೈಸ್ ಇದೆ, ಹೋಗ್ ಜಾನು. ಅರವಿಂದ್, ನಾನು ರೆಡಿ ಆಗ್ಲಾ? ಅದೇನೋ ಮಾಡ್ಕೊಳ್ಳಿ. ನಾನು ರೆಡಿ ಆಗ್ಬಿಡ್ತೀನಿ.
ನರಸಿಂಹ ಫುಲ್ ಹ್ಯಾಪಿ. ಮಗ ಏನು ಇಷ್ಟೊಂದು ಹ್ಯಾಪಿಯಾಗಿದ್ಯಾ? ಒಂದು ನನ್ನ ತಂಗಿ ನಮ್ಮ ಭಾವ ನಮ್ಮ ಮನೆಗೆ ಬಂದಿರೋದು. ಎರಡನೇದು ನೀನು ಮೊದಲನೇ ಸರಿ ಈ ಲೆವೆಲ್ ಪಾರ್ಟಿ ಕೊಡ್ತಾ ಇರೋದು. ಹೌದು ಹುಲಿಯ ಲೇ ನನ್ ಓಲ್ಡ್ ಟ್ರೆಂಡ್ ಆಯ್ತಲ್ಲೇ. ಮತ್ತೆ ಯಾವ್ದು ಬಸ್ಸು ಹೊಸ ಟ್ರೆಂಡ್? ಜಾಲೆ ಜಾಲೆ ಫುಲ್ ಜಾಲೆ. ಇದು ಹೊಸ ಟ್ರೆಂಡ್. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಈ ಹೆವೆನ್ನಲ್ಲಿ ನಾನೇ ಸ್ಟಾರ್ ಅಮ್ಮ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಈ ಹೆವೆನ್ನಲ್ಲಿ ನಾನೇ ಸ್ಟಾರ್ ಅಮ್ಮ. ಮಗ ಇಲ್ಲಿ ನೋಡೋ ಇಲ್ಲಿ ಸ್ನಿಪ ಮಗ ನನ್ನ ತಂಗಿ ಭಾವ ಊಟ ಮಾಡ್ತಾ ಇರೋ ಫೋಟೋ ಎಷ್ಟು ಚೆನ್ನಾಗಿದೆ. ಅಯ್ಯೋ ಇದೇ ಖುಷಿಲಿ ನಾನು ನಿನ್ ಕುಡಿಸ್ತೀನಿ. ನಿನ್ ಮಾತ್ರ ಕುಡಿದ್ರು ಸಾಕ, ನಾನು ಕುಡಿಸ್ತೀನಿ. ಇರೋ ಒಂದು ನಿಮಿಷ ಚಂದ್ರ, ಒಂದು ಫೋಟೋ ತೆಗಿ ಮಗ. ನೋಡು ಗುರು, ನನ್ನ ಕೈ ಫುಲ್ ಶೇಕಿಂಗು, ನನ್ನ ಕೈ ಎಲ್ಲ ಆಗಲ್ಲ. ಮಗ ನೀನ್ ತೆಗಿಯೋ, ಕ್ಲೀನಾಗಿ ತೆಗಿ, ಕುಡಿಸ್ತಾರೆ ನೀಟಾಗಿ ತೆಗಿಯೋ. ನರಸಿಂಹ ಸೇಮ್ ನಂತರನೇ ಕಾಣಿಸ್ತಾ ಇದ್ದಾನೆ. ಹೌದಾ? ಕೊಡಲೇ ನೋಡೋಣ. ಕೊಡಕ್ ನನ್ ಮಗನೆ, ನನ್ ಫೋಟೋ ತೆಗ್ಯಾನೆ ನಿನ್ ತೆಗ್ದಿದ್ಯಲ್ಲ ಲೇ. ಕುಡ್ಕ ಏನು ಬೇಡ ಈಗ. ಸಂದೀಪ ಏನ್ ಮಗ? ಐ ಲವ್ ಯು. ಥ್ಯಾಂಕ್ ಯು. ಇವತ್ತು ನಮ್ಮ ಭಾವನ ವೆಲ್ಕಮ್ಗೆ, ಈ ಸೆಲೆಬ್ರೇಷನ್ಗೆ ಎಲ್ಲ ನಿನ್ನೆ ಕಾರಣ. ಮಗ ಒಂದು ಸಣ್ಣ ಕ್ಲಾರಿಟಿ ಹೇಳುವಂತ ನಾವು ಮಗನೇ. ಇದೆಲ್ಲದಕ್ಕೂ ಕಾರಣ ಯಾರು ಗೊತ್ತಾ? ಯಾರು? ನಿಮ್ ಭಾವ. ಭಾವನ? ಓ, ತಮಟೆ ಹೊಡೆಯೋರೇನೋ ಕರೆಸ್ಬಿಟ್ನಾ, ಅದವ್ರು ಕೊಡೋಕ್ ದುಡ್ಡೇ ಇಲ್ಲ. ಆ ಗ್ಯಾಪಲ್ಲಿ ಸಂದೀಪ ನಮ್ ಭಾವನ್ ಪರಿಸರ ತೆಗ್ಬಿಟ್ಯಾ? ಮಗ ತಗೊಳ್ಳ. ಏನಾದ್ರೂ ಉಳಿಸಿದ್ಯಾನೋ? ಮಗ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಎರಡು ಐತೆ, ಕ್ಯಾಶ್ ಎಲ್ಲ ಖಾಲಿ ಖಾಲಿ. ಒನ್ಸ್ ಮೋರ್. ಮುಚ್ಚಬಾಯ್. ಅರವಿಂದು, ನೀನು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ? ಏನಿದೆ ಅಲ್ಲ? ಅಲ್ಲ ನೋ, ಅದು ನಿಮ್ಗಲ್ಲ, ಕೆಳಗಿಡಿ. ಇಡಿ. ಸರಿ ಸರಿ, ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಒಳ್ಳೆ ರೇಟಿಗೆ ಡೀಲ್ ಆಯ್ತಾ? ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ ಒಳ್ಳೆ ರೇಟ್ಗೆ ಡೀಲ್ ಆಗಿದೆ. ಎಷ್ಟಕ್ಕೆ? ಅದನ್ನೆಲ್ಲ ಕೇಳೋ ಹಾಗಿಲ್ಲ, ಟಾಪ್ ಸೀಕ್ರೆಟ್. ಹಾಗಾದ್ರೆ ರೂಪನ ಮನೆ ಬಿಟ್ಟು ಕಳ್ಸೋದಂತೂ ಗ್ಯಾರಂಟಿ. ಕಳಿಸೋದಲ್ಲ, ಮಾರೋದು. ಅದೇ ಅಂದ್ರೆ ರೂಪಂಗೆ ಈ ಮನೆ ಋಣ ಮುಗೀತು ಅಂತ ಆಯ್ತು. ಹಾಗಾದ್ರೆ ನನ್ನ ಗಂಡಂಗೆ ಫೋನ್ ಮಾಡಿ ಬರಕ್ಕೆ ಹೇಳ. ಯಾಕೋ? ನಮ್ಮ ಪಾಲಿನ ತಗೊಂಡು ನನ್ನ ಕರ್ಕೊಂಡು ಹೋಗೋಕೆ. ಹಲೋ 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 ಹಲೋ, ಇನ್ನೂ ಅವಳು ಈ ಮನೆಯಿಂದ ತೊಲಗಬೇಕು, ಅವಳು ಅವ್ರ ಕೈಗೆ ಸೇರಬೇಕು, ನನಗೆ ಸೇರ್ಬೇಕಾಗಿರೋ ಸೆಟಲ್ಮೆಂಟ್ ನನಗಾಗಬೇಕು, ಅದಾದ್ಮೇಲೆ ನಿಮ್ಮ ಸೆಟಲ್ಮೆಂಟ್. ಗಾಟ್ ಇಟ್? ಸರಿ, ನನಗೆ ಸ್ವಲ್ಪ ಜಾಸ್ತಿ ಕೊಟ್ಬಿಡು. ಸರಿ ಆಯ್ತು. ಹುಷಾರು. ಹಾಂ.
ಯಾಕಮ್ಮ ದೀಪು ಇಷ್ಟೊಂದು ಗಾಬರಿಲಿದ್ಯಾ? ಏನಿಲ್ಲ ಪೊಲೀಸಪ್ಪ, ನೀರು ಕುಡಿಯೋಕೆ ಹೋಗ್ತಿದ್ದೆ. ಅಷ್ಟೇನಾ? ದೀಪು, ಯಾರಮ್ಮ ಇಷ್ಟೊತ್ತಲ್ಲಿ ವಿಶಿಲಾಗ್ತಾ ಇರೋದು? ಪೊಲೀಸಪ್ಪ, ಅದು ವಿಸಿಲ್ ಅಲ್ಲ, ಅದು ಕೋಗಿಲೇನೋ ನವಿಲೇನೋ ಕೂಗ್ತಿರತ್ತೆ ಅಷ್ಟೇ. ಕೋಗಿಲೇನೋ ನವಿಲೋ ಈ ತರ ವಿಚಿತ್ರವಾಗಿ ಕೂಗುತ್ತಾ? ಹ್ಞೂ ಪೊಲೀಸಪ್ಪ, ಹ್ಞೂ. ಸರಿ, ಹೋಗಿ ಮಲ್ಕೋ. ಹ್ಞೂ ಸರಿ ಅಮ್ಮ. ನಾನು ಕುಡ್ದಿರೋದು ಗೊತ್ತಾಗ್ದಿದ್ರೆ ಸಾಕು.